ಸರ್ ಅವತ್ತು ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ ಸಂಜೆ ನೀವು ಬಂದಾಗ ಪುಟ್ಟಿರಾಮ್ ಅವರ ಬಾಡಿ ಯಾವ ರೀತಿ ಇತ್ತು ಅಂತ? ಬಾಡಿ ಏನಿತ್ತು ಅಂದರೆ ಮಲಗಿದ ರೀತಿ ಇತ್ತು. ನನ್ನ ಹತ್ರ ಫೋಟೋಸ್ ಇದೆ. ಏನಾದ್ರು ಕತ್ತಿಗೆ ಏನಾದ್ರು ಗಾಯ ಆಗಿರೋದು? ಸರ್ ಕತ್ತಲ್ಲಿ ಇಲ್ಲಿ ಸ್ವಲ್ಪ ನಾನು ಪೋಸ್ಟ್ ಮಾರ್ಟಮ್ಗೆ ಹೋಗಿದ್ವಲ್ಲ, ಇಲ್ಲೇನು ಗೊತ್ತಾಗಲಿಲ್ಲ ಸೀಮೆ ಕಡ್ದಿದ್ದು ಅಂತ ಹೇಳ್ಬಿಟ್ರು. ಬೆಳಗ್ಗೆ ಪೋಸ್ಟ್ ಮಾರ್ಟಮ್ಗೆ ಹೋದಾಗ ಅಲ್ಲಿ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಹೇಳಿದ್ರು ಇಲ್ಲಿ ಮಾರ್ಕ್ ಇತ್ತು, ಸ್ವಲ್ಪ ಲೈಟಾಗಿ ಮಾರ್ಕ್ ಇತ್ತು. ಅವರು 2 ಸತಿ ಪ್ರೆಸ್ ಮಾಡಿ ಒರೆಸಿದ್ರು. ಒರೆಸಿದ ಸಮಯದಲ್ಲಿ ಅವರೇನಂದ್ರು ಇಲ್ಲ ಇದು ಯಾರೋ ಆರೋಪ, ಇದು ಕೊಲೆ ಇದು ಅಂತೇಳಿ ಇದು ಮಾಡಿದ್ರು. ಬಟ್ ಪೊಲೀಸ್ನವರು CCTV ಫುಟೇಜಲ್ಲೇ ಕಳ್ಳ ಯಾರು ಅಂತ ಕಂಡಿಟ್ಕೊಂಡು ಅನುಮಾನ ಬಂದಾಗ ಆಲ್ರೆಡಿ ಅವನ್ನ ಟ್ರ್ಯಾಪಿಂಗ್ನಲ್ಲಿ ಇದ್ದರು. ನಮ್ಗೆ ಯಾರಿಗೂ ತಿಳಿಸಿರಲಿಲ್ಲ ನಾವು ಈ ಥರ ಮಾಡ್ತಿದ್ದೀವಿ ಅಂತ. ಯಾಕಂದ್ರೆ ನಮ್ಗೆ ಹೇಳಿದ್ರು, ಊರವ್ರಿಗೆ ಹೇಳಿದ್ರೆ ಫೋನ್ ಮಾಡ್ತೀವಿ ಅಥವಾ ಇನ್ನೊಂದು ಮಾಡ್ತೀವಿ, ಅವನು ಎಸ್ಕೇಪ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಶ್ರೀಧರ್ ಅಂತ ಸರ್, ಪಕ್ಕದಲ್ಲಿ ಇದೆ, ಪಕ್ಕದ ಮನೆಯವರು ಶ್ರೀಧರ್ ಅಂತ ಹೇಳ್ಬಿಟ್ಟು. ಸರ್ ಅವನು ಮುಂಚೆ ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ಗೆ ಹೋಗ್ತಿದ್ದ. ತದನಂತರ CCTV ಅದು ಇದು ರಿಪೇರಿ ಅಂತ ಕೆಲಸಕ್ಕೆ ಹೋಗ್ತಾ ಇದ್ದ ಬೆಂಗಳೂರಲ್ಲೇ. ಆಮೇಲೆ ಅದೇ ಸಣ್ಣ ಪುಟ್ಟ ಅಲ್ಲೂ ಕೇಸ್ಗಳಿದ್ವು ಸರ್, ಇದೆ ಏನೋ ಲ್ಯಾಪ್ಟಾಪ್ ಕದ್ದಿರೋದು. ಆಮೇಲೆ ಏನೋ ಜಿಂದಾಲ್ ಅಪಾರ್ಟ್ಮೆಂಟಲ್ಲಿ ಯಾರೋ ವೃದ್ಧಾಪಿ ಇಬ್ಬರು ಗಂಡ ಹೆಂಡ್ತಿದ್ರು, ಅವನ್ನ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವರ ಅಕೌಂಟಿಂದ ಸುಮಾರು ಒಂದು 8.5 ಲಕ್ಷ ರೂಪಾಯಿ ಬೇರೆ ಬೇರೆಯವ್ರಿಗೆ ಅಕೌಂಟಿಂದ 50,000, 20,000, 30,000 ಈ ಥರ ಹಾಕಿ ಅಲ್ಲೊಂದು 8.5 ಲಕ್ಷ ಇದು ಮಾಡಿರೋದು. ತದನಂತರ ಇದೇ ರೀತಿ ಅದಾದು ಮೈಸೂರಿಗೆ ಹೋದ ಆಕ್ಸಿಡೆಂಟ್ ಅಲ್ಲ ಆದಮೇಲೆ ಇದೊಂದು ಇತ್ತು, ಅದು ವಾಟರ್ ಫಿಲ್ಟ್ರದು ಅಂತ ಹೇಳ್ಬಿಟ್ಟು, ಅದೇನೋ ಹೆಸರು ಸರ್, ವಾಟರ್ ಫಿಲ್ಟ್ರು ಏನೋ ದುಡ್ಡು ಹಾಕಿದ್ರೆ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು, ಇದು ಮೀಶೋ ಅಂತ ಈಗೆಲ್ಲ ಕೇಸ್ ಆಗಿದೆಯಲ್ಲ ಆ ಥರ. ಅದೊಂದು ಎಲ್ಲ ಊರೆಲ್ಲ ದುಡ್ಡು ಹಾಕಿ ಎಲ್ಲ ಇದು ಮಾಡಿ ಅದೊಂದು ನಮ್ಮ ತಾಲೂಕಿಂದ 25-30 ಲಕ್ಷ ರೂಪಾಯಿ ಇದೆ ಸರ್. ಭಾಳಷ್ಟು ಕೋರ್ಮಂಗಲ. ಆಮೇಲೆ ಇಲ್ಲಿಗೆ ಬಂದು ಎಷ್ಟು ತಿಂಗಳಾಗಿತ್ತು ಸರ್? ಇಲ್ಲಿ ಮೈಸೂರಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇವನು ಒಂದು ಮತ್ತೆ ಸ್ನೇಹಿತ 2 ವೀಲರಲ್ಲಿ ಮೈಸೂರಿಗೆ ಹೋಗ್ಬೇಕಾದ್ರೆ ಮಂಡ್ಯ ಚನ್ನಪಟ್ಟಣದ ಹತ್ರ ಸೆಂಟ್ರಲ್ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ ಇವನಿಗೆ ತಲೆಗೂ ಮತ್ತು ಇಲ್ಲಿ ಹೊಟ್ಟೆ ಭಾಗದಲ್ಲಿ ಇಲ್ಲಿ ಪೆಟ್ಟಾಗಿ ಲಿವರ್ಗೆ ಸ್ವಲ್ಪ ಇದಾಗಿ ಉಳಿಯೋ ಚಾನ್ಸಸ್ ಇರಲಿಲ್ಲ. ತದನಂತರ ಅಲ್ಲಿಂದ ಕರ್ಕೊಬಂದ್ಮೇಲೆ ಈ ಮನೆಯವ್ರ ಪಾಪ ಪುಟ್ಟಜ್ಜಿ ಅವರು, ಅವ್ರ ತಾಯಿಯವ್ರ ಪಾಪ ಎಲ್ಲ, ಅವ್ರ ತಾಯಿಯವ್ರ ಪಾಪ ಕೂಲಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಅವನಿಗೆ ವಾರ ಸ್ವಲ್ಪ ಶಕ್ತಿ ಬರಲಿ ಅಂತ ಮಟನ್ ಗಿಟನ್ ಎಲ್ಲ ಪಾಪ ಕೂಲಿ ಕೆಲಸಗಾರರು ಪಾಪ ಅವ್ರ ಮನೇಲಿ ಯಾರು ದುಡಿಯೋರಿಲ್ಲ ಸರ್. ಅವನೊಬ್ಬನೇ ಮಗ, ಇನ್ನೊಂದು ಮಗಳು ಬೆಂಗಳೂರಲ್ಲಿ. ಅವರು ಯಜಮಾನರು ತೀರೋಗಿದ್ದಾರೆ, ಸಣ್ಣಮ್ಮನವ್ರ ಯಜಮಾನರು ಈರಣ್ಣವ್ರು ಅಂತ ಹೇಳ್ಬಿಟ್ಟು. ದೊಡ್ಡ ಮಗನ ಹೆಸರು ಗೊತ್ತಿಲ್ಲ, ಮರ್ತೋಗಿದೆ. ಅವನು ಮಂಜು ಅಂತ, ಅವನು ತೀರೋಗಿದ್ದ ಪಾಪ. ಆಶ್ರಯಾಗಿ ಅವ್ರ ತಾಯಿಯವ್ರು ನಿಂತ್ಕೊಂಡು ಅವನಿಗೆ ಕೂಲಿ ಕೆಲಸಕ್ಕೆ ಹೋಗ್ಬಿಟ್ಟು ಅವ್ನಿಗೆ ಏನು ಬೇಕಾದು ವಾರಕ್ಕೊಂದ್ಸತಿ ಮಟನೇ ಬೇಕು ಅಂತ ಮಟನೆಲ್ಲ ತಂದುಕೊಟ್ಟು ಸಾಕಿ ಚೆನ್ನಾಗಿ ಇದು ಮಾಡಿ, ಬಿಡಪ್ಪ ಇನ್ಮೇಲೆ ಆದ್ರೂ ಕೆಟ್ಟ ಚಟಗಳನ್ನ ಬಿಟ್ಬಿಟ್ಟು ಒಳ್ಳೆ ಮಗನಾಗಿ ಬದುಕು ಅಂತ ಹೇಳ್ಬಿಟ್ಟು ಎಲ್ಲ ಪಾಪ ಸಹಕಾರ ಮಾಡಿದ್ರು. ಪಾಪ ಈ ವಜ್ಜಿ ಸಮೇತ ಮಟ್ಟ ಅವ್ರದ್ದು ನಮ್ಮ ಶ್ರೀಧರ್ಗೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ದೋಸೆ ಗೀಸೆ ಎಲ್ಲ ಕೊಟ್ಕೊಂಡು ಚೆನ್ನಾಗಿ ಸಾಕೊಂಡಿತ್ತು. ನಾವು ಇದನ್ನೆಲ್ಲ ಹೇಳೋನ್ನ ಪ್ರಸ್ತಾಪಿಸಿ ಕೇಳಿದಾಗ ಏನಪ್ಪ ನಿನಗೆ ತಗೊಂಡೋಗಿ ಸರ ತಗೊಂಡೋಗ್ಬೇಕಾಯ್ತು. ಇನ್ಸಿಡೆಂಟ್ ಎಲ್ಲ ಆಗಿದ್ದು ಯಾವಾಗ ಅಂತ? ಆಕ್ಸಿಡೆಂಟ್ ಎಲ್ಲ ಆಗಿದ್ದು ಎಷ್ಟು ತಿಂಗಳಿಂದ? 1 ವರ್ಷ ಆಯ್ತು ಸರ್. 1 ವರ್ಷ ಇಲ್ಲೇ ಇದ್ದಾರೆ. 1 ವರ್ಷದಿಂದ ಊರಲ್ಲಿ ಹಾಸ್ಪಿಟಲ್ 1 ತಿಂಗಳು. ಆಮೇಲೆ ಈಗ ಅಜ್ಜಿಗೂ ಮತ್ತೆ ಶ್ರೀಧರ್ ಯಾವ ರೀತಿ ಏನು ಸಂಬಂಧ ಏನಾದ್ರು ಇತ್ತಾ ಅಂತೇಳಿ ಮೊಮ್ಮಗ? ಒಂದು ವಂಶ, ಒಂದು ಏನು ಸರ್, ಒಂದು ವಂಶ ಹಿಂದೆ ನಮ್ಮೆಲ್ಲ ಏನು ವಂಶ ಬರುತ್ತಲ್ಲ, ವಂಶದಲ್ಲಿ ತಲೆಮಾರುಗಳು ಬರುತ್ತಲ್ಲ, ಆ ತಲೆಮಾರಲ್ಲಿ ಇವನೊಬ್ಬ ಮೊಮ್ಮಗ, ಅಜ್ಜಿಗೆ ಮೊಮ್ಮಗ ಆಗ್ಬೇಕು ಅವನು. ಹಂಗಾಗಿ ಆ ಅಜ್ಜಿನೂ ಸ್ವಲ್ಪ ಪ್ರೀತಿ ಪಟ್ಟೆಲ್ಲ ಚೆನ್ನಾಗಿಲ್ಲ, ಹುಷಾರಿಲ್ಲ. ಆ ಅಜ್ಜಿನೂ ಒಂದೇ ಇರ್ತಿತ್ತು. ಈರಣ್ಣವ್ರಾಗಲಿ ಅವ್ರ ಅಣ್ಣವರು ಇನ್ನೊಬ್ಬರು ಇವರಾಗಿದ್ದರು, ಟೀಚರು, ತೀರೋಗಿದ್ದಾರೆ, ಗುಜರಪ್ಪ ಅಂತ ಹೇಳ್ಬಿಟ್ಟು. ಇವರು ತಮ್ಮ, ಇವರು ಅದೇ ಚಿಕ್ಕಮ್ಮನ ಮಗ ಇವರೆಲ್ಲ. ಹಂಗಾಗಿ ಚೆನ್ನಾಗಿ ನೋಡ್ಕೊಳೋರು. ಅವರು ತಾಯಿರು ಒಂದೇ ಇರೋರು.